ಸ್ನೇಹಿತರೆ 1 ಅವರ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಬೋಟಿಂಗ್ ಎಲ್ಲ ನೋಡಿಕೊಂಡು ಅಲ್ಲಿ ಪರಿಸರ ಹೇಗಿತ್ತು ಅನ್ನೋದನ್ನೆಲ್ಲ ನಿಮಗೆ ತೋರಿಸ್ದೆ. ಹಾಗೆ 1 ಅವರದ ಪಕ್ಕದಲ್ಲೇ ಅಂದರೆ ಒಂದು 2 ಕಿಲೋಮೀಟ್ರ್ ದೂರದಲ್ಲೇ ಇರುವಂಥ ಇದು ಮ್ಯಾಂಗ್ರೋವ್ಸ್ ಅಂತ ಇದೆ. ಇಲ್ಲಿ ಒಂಥರ ಗಿಡ ಮರಗಳ ಮಧ್ಯೆ ಮರದ ಒಂದು ಸೇತುವೆ, ಸುತ್ತ ನೀರಿರುತ್ತೆ. ಅದ್ರ ಮಧ್ಯದಲ್ಲಿ ಮರದ ಸೇತುವೆ ಮೇಲೆ ನಡ್ಕೊಂಡು ಹೋಗೋದು ಒಂಥರ ಏನೋ ಒಂದು ಹೊಸ ಥರ ಅನುಭವ, ಒಂದು ಹೊಸ ಥರ ಜಾಗ. ಇದನ್ನು ನೋಡೋಣ ಅಂತ ಬಂದಿದ್ದೀನಿ, ಬನ್ನಿ ನೋಡೋಣ. ಮರದಲ್ಲಿ ಇದು ಮಾಡಿರ್ತಾರೆ ಸೇತುವೆ ಥರ, ಅದ್ರ ಮಧ್ಯದಲ್ಲಿ ನಡ್ಕೊಂಡು ಹೋಗೋದು ಒಂಥರ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಗಿಡ ಮರಗಳು. ಓಕೆ, ಮ್ಯಾಂಗ್ರೋವ್ಸ್. ಇಲ್ಲಿ ಹೋಗ್ಬೇಕು ಈ ಕಡೆ. ಶರಾವತಿ ಕಾಂಡ್ಲಾ ನದಿ. ನದಿ ಅಲ್ಲ, ನಡಿಗೆ. ನಡಿಗೆನಾ? ಹ್ಞೂ, ಕಾಂಡ್ಲಾ ನಡಿಗೆ. ಅಲ್ಲೇನು ಆಡ್ತೀಯ ವಾರ? ಎಲ್ಲ ಬಂದಿದೆ. ಮರದ ಸೇತುವೆ, ಕಾಡು, ಮಿನಿ ಕಾಡು ಇದು ಒಂಥರ. ನೀವು ಹೋಗ್ತಾ ಇದೆಯಲ್ಲ ಈಗ, ಹೋಗ್ತೀವಿ. ಮುಂದೆ ಗಿಡಗರ ಮರ ಮಧ್ಯದಲ್ಲಿ ಸೇತುವೆ ಮಾಡ್ಬಿಟ್ಟು ಅಲ್ವಾ? ಚೆನ್ನಾಗೈತೆ. ಅಲ್ಲಿ ಮುಂದೆ ಇಲ್ಲೆಲ್ಲ ನೀರು ಬರುತ್ತೆ ಅನಿಸುತ್ತೆ ಅಲ್ವಾ? ನೀರು ಕಡಿಮೆ ಇರೋದ್ರಿಂದ ನೀರೆಲ್ಲ ಈಗ ಇಲ್ಲೆಲ್ಲ ನೀರು ಬರುತ್ತೆ. ಮುಂದೆ ನೋಡೋ. ನೀರು ಜಾಸ್ತಿ ಇದ್ದಾಗ ಇಲ್ಲೆಲ್ಲ ನೀರು ತುಂಬಕತ್ತೆ ಈ ಕಡೆಗೆಲ್ಲ. ಮುಂದೆ ಅಲ್ಲಿ ಒಂದು ಅಲ್ಲಿಗೆ ಬಳಸ್ಕೊಂಡ್ರೆ ಬೈಕಲ್ಲ, ಅಲ್ಲಿಗೆ ಹಾಕ್ಬಿಡ್ತಾರೆ. ಅದು ಗೊತ್ತಿಲ್ವಾ ಅಂತಾರೆ. ಅಲ್ಲಿ ಇನ್ನೂ ಒಂದು ಅಲ್ಲಿಗೆ ಬಳಸ್ತೀನಿ. ಯಾರ ನೋಡಿ ಇಲ್ಲಿ ನೀರು, ಈ ಕಡೆ ಸೈಡ್ ನೀರು. ಅದೇ ನೀರು ಜಾಸ್ತಿ ಇದ್ದಾಗ ಇಲ್ಲೆಲ್ಲ ಫುಲ್ ನೀರು ಇರುತ್ತೆ. ಏನಂದ್ರೆ ಇನ್ನೂ ಮಳೆ ಜಾಸ್ತಿ ಆಗಿಲ್ಲ, ನೀರಿಲ್ಲ. ಬಿಡ್ತಾರೆ ನೀರು ಎಷ್ಟು ಅದು ತುಂಬ ಏನು ಬರಲಿ. ಹಿಂಗೈತೆ ನೋಡಿ ಇಲ್ಲಿ. ಇದೇ ಹೆಂಗೆ ಬಂದಿರೋದು ಕೆಳಗಡೆ ಬುಡದಲ್ಲಿ. ಮಳೆ ಹೊಡಿತಾರೆ. खाली पड़ती का
ನಮ್ಮ ಮೈಸೂರು ಕುಕ್ಕರಳ್ಳಿ ಕೆರೆನೇ ಚೆನ್ನಾಗಿದೆ. ಅಲ್ಲೂ ಹಿಂಗೆ ವಾಕಿಂಗ್ ಹೋದ್ರೆ ಮೈಸೂರು ಅಲ್ಲಿ ಕುಕ್ಕರಳ್ಳಿ ಕೆರೆಯಲ್ಲಿ ಇದೆಗೆ ಅಲ್ಲಿ ವಾಕಿಂಗ್ ಸೇಮ್ ಹಿಂಗೆ ಐತೆ ಅದು ಚೆನ್ನಾಗಿ ಆಯ್ತು ಅಲ್ಲಿ ಇನ್ನೂ ಒಂಥರ ಮೈಸೂರು ಕುಕ್ಕರಳ್ಳಿ ಕೆರೆ. ಹಾಂ ಹಾಂ ಅದೇ ನೋಡಲ್ಲಿ ಅದೇ ಹಾಂ 1,000 ರೂಪಾಯಿ. ನಡ್ರಿ ನಡ್ರಿ ಮುಂದೆ. ಏನು ಬೀಚ್? हां हां एवढा चान्स आहे पण नको ए नको ಸೈಡ್ ಕಾಲಿಗೆ ಹಾಕ್ಬಿಟ್ಟ ಮೇಲೆ ಸರ್ ಕಾಲಿಗೆ ಸ್ನೇಹಿತರೆ, ಹಾಗೆ ಒಳಗಡೆ ಬಂದಾಗ ಈ ಮರದ ಸೇತುವೆ ಮೇಲೆ ನಡ್ಕೊಂಡು ಹೋಗೋದು ಏನೋ ಒಂಥರ ಹೊಸದಾಗಿ, ಒಂಥರ ಸುತ್ತಮುತ್ತ ಆ ಕಡೆ ಈ ಕಡೆ ಗಿಡ ಎಲ್ಲ ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು. ಹಾಗೆ ಮುಂದೆ ಬರ್ತಾ ಏನು ಬರೀ ಅದೇ ಅಂತ ಅನ್ನಿಸ್ತು. ತುಂಬ ಏನೋ ಬೇರೆ ತುಂಬ ವಿಶಿಷ್ಟವಾಗಿದೆ ಅನ್ನೋ ಥರ ಏನಿಲ್ಲ. ನೋಡಿ ಇಲ್ಲಿ ಆ ಕಡೆ ಈ ಕಡೆ ಇದೆಯಲ್ಲ, ಈ ಒಂಥರ ಬೇರೆ ಥರ ಮರ ಇದು ನೋಡಿ, ಒಳ್ಳೆ ವಿಚಿತ್ರವಾಗಿದೆ. ಕೊಂಬೆಗಳೆಲ್ಲ ಅಲ್ಲಲ್ಲೇ ನುಲ್ಕೊಂಡು ಒಂಥರ ಡಿಫ್ರೆಂಟಾಗಿದೆ. ಅಂದರೆ ನೀರು ಕಡಿಮೆ ಇದೆ, ನೀರಿದ್ದರೆ ಇಲ್ಲೆಲ್ಲ ನೀರು ಜಾಸ್ತಿ ಇರುತ್ತೆ. ಅಲ್ಲಿಂದ ಬಂದಾಗ ಸುತ್ತ ಆ ಕಡೆ ಈ ಕಡೆ ಸೇತುವೆಗೆ ಮರ ಕಟ್ಟಿದ್ರು. ಇಲ್ಲಿ ಒಂಥರ ಸೇಫ್ ಇಲ್ಲ ಅನ್ನಿಸ್ತು. ಏನೋ ಒಂದು ಹೊಸ ಥರ ಅನುಭವ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.